ಬೆಳನು ಬೀಸುವ ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ ಈ ವಿಷಯನ ಆರ್ತಿಗೆ ಹೇಗೆ ತಿಳಿಸೋದು? ಕಷ್ಟನೋ ಸುಖನೋ ಹೇಳಲೇಬೇಕಲ್ವಾ ಶೋಭಾ, ಬೇರೆ ದಾರಿನೇ ಇಲ್ಲ. ನನಗಂತೂ ಧೈರ್ಯ ಇಲ್ಲ ರೀ, ನೀವೇ ಹೇಳಿ. ಯಾಕೆ ನಾ ಬರ್ತಿದ್ದ ಹಾಗೆ ಮಾತು ನಿಲ್ಲಿಸ್ಬಿಟ್ರಿ? ಅಪ್ಪ, ನನ್ನಿಂದೇನಾದ್ರೂ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಅದು ಗಾಯತ್ರಿ ಅವ್ರು ಫೋನ್ ಮಾಡಿದ್ರಮ್ಮ, ಮದುವೆ ದಿನ ಗೊತ್ತು ಮಾಡಿದಾರಂತೆ. ನನಗೆ ಅಡುಗೆ ಮನೆ ಕೆಲಸ ಇದೆ. ಮದುವೆ ತಾರೀಖು ಕೇಳೋ ಆಸಕ್ತಿ ಕೂಡ ಇಲ್ಲ ಅವಳಿಗೆ. ಈ ಎರಡನೇ ಮದುವೆ ಅನ್ನೋದು ಅವಳಿಗೆ ಆದಿತ್ಯಂಗೆ ಹೊಸ ಅಪ್ಪನ್ ತಂದ್ಕೊಡೋ ಒಪ್ಪಂದ ಅಷ್ಟೇ. ಹುಡುಕ್ಬಿಟ್ಟೆ ಬ್ರದರ್, ಹುಡುಕ್ಬಿಟ್ಟೆ. ಈ ಊರಲ್ಲೇ ಇರೋ ಬೆಸ್ಟ್ 4 ಲೊಕೇಶನ್ ಹುಡುಕಿದೀನಿ. ನೀನ್ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಬೇಕಷ್ಟೇನೆ. ಹೇ, ಪುರೋಹಿತರು ಆಗ್ಲೇ ನಮ್ಮ ಮದುವೆ ಡೇಟ್ ಕೂಡ ಕೊಟ್ಟಿದ್ದಾಯ್ತು. ಯಾವಾಗ ಗೊತ್ತಾ? May 15th. ಅದಕ್ಕೆ ಜೊತೆ ಡೇಟ್ ಹೀತು. ಎಲ್ಲಿ ಕರ್ಕೊಂಡೋಗಿದ್ದೆ? ಕಳ್ಳ. ಮನ್ಸಲ್ಲೇ ಅತ್ತಿಗೆ ಜೊತೆ ಸುತ್ತಾಡ್ತಿದ್ಯಾ, ಅದಕ್ಕೆ ಕಳೆದೋಗಿದ್ಯಾ ತಾನೇ? ರಾಕಿ ವಿತ್ ಪರ್ಮಿಷನ್. ಹಲೋ. ನಿಶ್ಚಿತಾರ್ಥದಲ್ಲಿ ನಡೆದ ಬಗ್ಗೆ ಆರತಿ ಏನ್ ಅನ್ಕೊಂಡಿರ್ತಾಳೋ ಏನು. ಮಾತಾಡಿ ತಪ್ಪು ಕಲ್ಪನೆಯನ್ನೆಲ್ಲ ಪರಿಹರಿಸ್ಕೊಳ್ಳೋಣ ಅಂದ್ರೆ ಅವಕಾಶನೇ ಸಿಗ್ಲಿಲ್ಲ. ಪರಿಸ್ಥಿತಿ ಇನ್ನಷ್ಟು ಕೆಟ್ಟೋಯ್ತು. ಹೇಗಾದ್ರೂ ಹೇಳ್ಬಿಡ್ಬೇಕು. ಲೇ ಆರ್ತಿ, ಮೊದ್ಲು ಸೂರ್ಯಂಗ್ ಫೋನ್ ಮಾಡಿ ನೀನ್ ಅವನನ್ನ ಯಾಕೆ ಮದ್ವೆ ಆಗಕ್ಕೆ ಒಪ್ಪಿದ್ಯ ಅಂತ ಹೇಳ್ಬಿಡೆ. ಇಲ್ಲ ಅಂದ್ರೆ ನಿನ್ ನೋಡು ಮಾನ್ಸ, ಅವ್ರು ಹೇಗೆ ಇದ್ರು ಮುಂದೇನೇ ಆದ್ರೂ ನಾನು ಅವ್ರನ್ನ ಮದ್ವೆ ಆಗೇ ಆಗ್ತೀನಿ.
ಯಾಕೆಂದರೆ ಆದಿತ್ಯನಿಗೆ ಅಪ್ಪ ಸಿಗೋದು ಮುಖ್ಯ. ಪರಿಮಳ, ಲಿಸ್ಟಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ಎಲ್ಲ ಬರ್ದಿದೀಯಾ? ಎಲ್ಲ ಬರ್ದಿದ್ದೀನಮ್ಮ. ಅಮ್ಮ ಸಕ್ಕರೆ ಬಾದಾಮಿ ಬೇಡವಾ? ಹೇ, ಅಂಜೂರ ಜೊತೆ ನಾ ಹೇಳ್ಬಿಟ್ಟು ಬರ್ಸಿದ್ನಲ್ಲಮ್ಮ. ಅಂಜೂರದ ಹೆಸರೇ ಹೇಳಿಲ್ಲ ನೀವು, ನಾನೆಲ್ಲಿಂದ ಬರೆಯೋದು? ನಾ ಹೇಳ್ಬಿಟ್ಟು ಬರ್ಸಿದೀನಿ, ನೀನೇ ಮರ್ತೋಗಿದ್ಯಾ. ನನ್ಗೆ ಉಲ್ಟಾ ಮಾತಾಡ್ತೀಯಾ? ನೋಡಲ್ಲಿ ಏನದು? ಏನಿಲ್ಲ. ಈ ಮನೆಯಲ್ಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಎಲ್ಲ ಕೆಲಸ ನಾನು ಒಬ್ಳೇ ಮಾಡ್ಬೇಕು. ನೋಡು, ಇನ್ ಮುಂದೆ ಮದ್ವೆ ಕೆಲಸ ತುಂಬಾ ಇರುತ್ತೆ. ಜಾಗೃತಿಯಾಗಿ ಕೆಲಸ ಮಾಡ್ಬೇಕು, ಆಯ್ತಾ? ಬರೀ. ಹಲೋ ಸ್ವಾಮಿ, ಮ್ಯಾನೇಜರ್ ಸಾಹೇಬ್ರೆ, ನನ್ನ ಮಗ ಭಾಸ್ಕರ್ ನೋಡಿ ಇಷ್ಟಪಟ್ಟಿರೋ ರೆಸಾರ್ಟ್ ಅದು. ಇದು ನಮ್ಮನೆ ಮದುವೆ ರೀ. ನನ್ನ ಮಕ್ಕಳು ಅಂದ್ರೆ ಸೂರ್ಯ ಭಾಸ್ಕರನ್ ಮದುವೆ ವಿಜೃಂಭಣೆಯಿಂದ ನಡಿಬೇಕು. ಬಂಧು ಮಿತ್ರರು, ಫ್ರೆಂಡ್ಸು ಎಲ್ಲ ಮದುವೆ ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ಹಾಗಿರ್ಬೇಕು. ಸಾಮಾನ್ಯವಾದ ಮದುವೆ ಅಲ್ಲ ಇದು, ಪುನರ್ವಿವಾಹ. ಎಷ್ಟು ಜನಕ್ಕೆ ವಿಧವೆನ ಸೊಸೆ ಮಾಡಿಕೊಂಡು ಮನೆ ಕರ್ಕೊಂಡು ಬರೋ ಧೈರ್ಯ ಇರುತ್ತೆ ಹೇಳಿ? ಅದನ್ನ ನಾನು ಮಾಡ್ತಾ ಇದ್ದೀನಿ. ಇದರಿಂದ ಸಮಾಜದಲ್ಲಿ ನನ್ನ ಗೌರವನೂ ಹೆಚ್ಚಾಗುತ್ತೆ. ಅರ್ಥವಾಯ್ತಾ ನಾನು ಹೇಳಿದ್ದು? ಆದಷ್ಟು ಬೇಗ ಎಲ್ಲ ರೆಡಿ ಮಾಡಿ. ಓಕೆ, ಬಾಯ್. ನಮ್ಮಣ್ಣ ಅವನ ಮಗನಿಗೆ ಪುನರ್ವಿವಾಹ ಮಾಡಬೇಕು ಅಂತ ಹೊರಟಿದ್ದಾನೆ. ನಾನು ಅವನ ತಂಗಿ, ವಿಧವೆ. ಇಷ್ಟು ವರ್ಷಗಳಿಂದ ಅವನ ಕಣ್ಮುಂದೆನೇ ಇದ್ದೀನಿ. ನನ್ನ ಬಗ್ಗೆ ಅವನಿಗೆ ಯೋಚನೆನೇ ಇಲ್ವಾ? ನನಗೆ ಪುನರ್ವಿವಾಹ ಮಾಡಬೇಕು ಅಂತ ಇವ್ರು ಯಾರಿಗೂ ಅನ್ನಿಸ್ಲೇ ಇಲ್ವಾ? ಎರಡು ಗಂಟೆಯಿಂದ ಹುಡುಕ್ತಾ ಇದ್ದೀನಿ, ಒಂದು ಕಾರ್ಡು ಚೆನ್ನಾಗಿಲ್ವಲ್ಲ, ಎಲ್ಲ ಓಲ್ಡ್ ಫ್ಯಾಷನ್. ಅಯ್ಯೋ ಅತ್ಗೆ, ಇನ್ವಿಟೇಷನ್ ಕಾರ್ಡಲ್ಲಿ ಏನಿದೆ? ಇವಾಗೆಲ್ಲ ಇನ್ವಿಟೇಷನ್ SMS ಇಮೇಲ್ ಎಲ್ಲ ಕಳಿಸ್ತಾರಂತೆ. ನಮ್ದು ಹಂಗೆ ಮಾಡಿದ್ರೆ ಆಯ್ತಪ್ಪ. ಇದು ಅದು ಅಂತ ಹುಡ್ಕೊಂಡು ನನ್ನ ಮದುವೆಗೆ ಲೇಟ್ ಮಾಡ್ಬಿಟ್ರೆ ಆಮೇಲೆ. ಮದ್ವೆ ಮಾಡ್ಕೊಳ್ಳೋದಕ್ಕೆ ತುದಿಗಾಲದಲ್ಲಿ ನಿಂತಿದ್ಯಾ, ಇದಕ್ಕೋಸ್ಕರ ನಿನ್ ಮದ್ವೆ ಲೇಟ್ ಮಾಡಲ್ಲ. ಅದ್ ಸರಿ, ಈ ಕಾರ್ಡ್ ಹೆಂಗಿದೆ? ಚೆನ್ನಾಗಿಲ್ಲ. ಏನತ್ಗೆ ನಿಮ್ ಮದುವೆ ಕಾರ್ಡ್ನೇ ಚೆನ್ನಾಗಿಲ್ಲ ಅಂದ್ಬಿಟ್ರಿ? ಏನಾ? ಓದ್ ನೋಡಿ. ನನ್ ಮದ್ವೆ ಕಾರ್ಡು ಎಲ್ಲಿ ಸಿಕ್ತು? ಅಣ್ಣ ಎತ್ತಿಟ್ಟಿದ್ದ ಅದಕ್ಕೆ. ಇಂಥ ಸ್ವೀಟ್ ಮೆಮೊರೀಸ್ನೆಲ್ಲ ಅಣ್ಣ ಜೋಪಾನವಾಗಿ ಎತ್ತಿಡ್ತಾನೆ. ನಿಜವಾಗ್ಲೂ ಇದು ನಿಮ್ಮ ಅಣ್ಣ ಎತ್ತಿಟ್ಟಿದ್ರಾ? ಅಷ್ಟೇ ಅಲ್ಲ, ನೀವಿಬ್ರು ಮೊದ್ಲು ಭೇಟಿಯಾಗಿದ್ದು, ನೀವು ಆಕಾಶ ನೀಲಿ ಬಣ್ಣದ ಸೀರೆ ಉಟ್ಕೊಂಡಿದ್ದು, ಇದನ್ನೆಲ್ಲ ಡೈರಿಯಲ್ಲಿ ಬರ್ದಿಟ್ಟಿದ್ದಾನೆ. ಇದೆಲ್ಲ ಆಮೇಲೆ ಇರ್ಲಿ, ಮದುವೆ ಟೈಮ್ ಅಣ್ಣ ಕರೆಕ್ಟಾಗಿ ಬರ್ತಾನೆ. ಬರ್ತಾರೆ. ಹಾ ನೋಡಿ ಅದಕ್ಕೆ, ನನ್ಗಂತೂ ಈ ಕಾರ್ಡ್ ತುಂಬಾ ಇಷ್ಟ ಆಗಿದೆ. ಫಸ್ಟ್ ಇದನ್ನ ಅಪ್ಪ ಅಮ್ಮಂಗೆ ತೋರಿಸಿ ನನ್ನ ಮದುವೆಗೂ ಅದೇ ಕಾರ್ಡ್ ಹೊಡ್ಸ್ಬಿಡಿ, ನನ್ಗೇನು ಬೇಜಾರಿಲ್ಲ. ಓಕೆ ಭಾಸ್ಕರ, ನೀನು ಸೂರ್ಯ ಮದ್ವೆ ಶಾಪಿಂಗ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪುಸ್ತಕ ಒಂದು ಅಂಗಡಿ ಓಪನ್ ಆಗಿದೆಯಂತೆ, ಅಲ್ಲಂತೂ ವೆಡ್ಡಿಂಗ್ ಕಲೆಕ್ಷನ್ಸ್. ಅಚ್ಚುಚ್ಚುಚ್ಚುಚ್ಚುಚ್ಚುಚ್ಚು, ಇಷ್ಟು ಚೆನ್ನಾಗಿದ್ದಾಳಪ್ಪ ನನ್ನ ಮಗಳು. ಇಲ್ಲಿ ಚಿಕ್ಕಪ್ಪಗೊಂದು ಪಪ್ಪಿ ಕೊಡು. ಅಯ್ಯೋ, ಯಾಕೆ ಪಪ್ಪಿ ಸ್ವೀಟ್ ಆಗೇ ಇಲ್ಲ? ಏನಾಯ್ತು ನನ್ನ ಮಗುಗೆ? ಯಾಕೆ ಬೇಜಾರಾಗಿದ್ಯಾ? ಚಿಕ್ಕಪ್ಪ, ನಂಗೆ ಬೋರ್ ಆಗ್ತಾ ಇದೆ. ಎಲ್ಲರೂ ಅಪ್ಪನ ಮದುವೆಲಿ ಬ್ಯುಸಿ ಆಗಿದ್ದಾರೆ, ಯಾರು ನನ್ನ ಮಾತಾಡ್ಸೋರೇ ಇಲ್ಲ. ಅಷ್ಟಕ್ಕೆಲ್ಲ ಯಾರು ಬೇಜಾರು ಮಾಡ್ಕೊಂತಾರ? ಶೇಮ್. ನಿಂಗೊಂದು ವಿಷಯ ಗೊತ್ತಾ? ಇವತ್ತು ಚಿಕ್ಕಪ್ಪ ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಸ್, ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ, ಕೇಕ್ ಕೊಡಿಸ್ತೀನಿ, ಟಾಯ್ಸ್ ಕೊಡಿಸ್ತೀನಿ, ಪಾರ್ಕ್ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಓಕೆ, ನನಗೆ ಪಪ್ಪಿ ಕೊಡೋದು. ಸೂಪರ್.
ಇದು ಸಾಕ್ಷಿ ಕಡೆಯಿಂದ ಅವ್ರ ಹೊಸ ಅಮ್ಮಂಗೆ. ಹೇಗಿದೆ? ಚೆನ್ನಾಗಿದೆ. ಮದ್ವೆಗೆ ಅಂತ ಇಷ್ಟೊಂದೆಲ್ಲ ಬಟ್ಟೆ ತಗೊಂಡ್ ಬಂದಿದೀವಿ. ನಾಳೆ ನಮಗ್ ಬಟ್ಟೆ ಕೊಡ್ಲಿಲ್ಲ ಅಂತ ಯಾರು ಮಾತಾಡ್ಬಾರ್ದಲ್ವಾ? ಮಾತಾಡೋರ್ಗೇನು, ಬೇಕಾದಾಗ ಮಾತಾಡ್ತಾರೆ. ನಮಗ್ ಮುಖ್ಯವಾಗಿ ಬೇಕಾಗಿರೋದು ಆರ್ತಿ ನಮ್ಮನೆಗೆ ಬಂದು ಸಾಕ್ಷಿನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಗಾಯತ್ರಿ, ಏನಿದೆಲ್ಲ ಈಗ ಹರಡ್ಕೊಂಡು ಕೂತಿದ್ದೀರಾ? ಅಲ್ಲ, ಬೀಗರು ಬರೋ ಹೊತ್ತಾಯ್ತು. ಬೇಗಿರಾ? ರಾಖಿಯವ್ರ ತಂದೆ ವಿಲಾಸರಾಯರು ಮೊದಲನೇ ಸಾರಿ ಮನೆಗೆ ಬರ್ತಿದ್ದಾರೆ. ಅವ್ರ ಆತಿಥ್ಯದಲ್ಲಿ ಏನೂ ಕಮ್ಮಿ ಆಗಬಾರ್ದು. ಬೇಗ ಇದೆಲ್ಲ ಎತ್ತಿಟ್ಟು ಕೆಳಗಡೆ ಬನ್ನಿ. ವಿಲಾಸರಾವ್ ಅವರು ನಮಸ್ಕಾರ. ನಮಸ್ಕಾರ. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಹೇಗಿದ್ದೀರಾ? ಫೈನ್. ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ಭಾಸ್ಕರ್ ಅಂಕಲ್, ಹಲೋ ಅಂಕಲ್. ಹಾಯ್, ಹೌ ಆರ್ ಯು? ಫೈನ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಕೃಷ್ಣಪ್ಪ, ಕಂಗ್ರಾಚುಲೇಷನ್ ಭಾಸ್ಕರ್. ಥ್ಯಾಂಕ್ಸ್. ನನ್ನ ಮಗಳ ಮದುವೆ ಆಗ್ತಿದ್ಯಾ? ಇದು ನಿನ್ಗೋಸ್ಕರ ಸ್ಪೆಷಲ್ ಆಫ್ ಫ್ರಾನ್ಸ್ ಇಂದ ತರಿಸಿದ್ದೀನಿ. ತಗೋ ತಗೋ, ಪರವಾಗಿಲ್ಲ. ಗುಡ್ ಗುಡ್, ಎಂಜಾಯ್. ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ನನಗೂ ತುಂಬಾ ಇಷ್ಟ ಆಯ್ತು. ವೆರಿ ಫೈನ್. ರಾಜಶೇಖರ್, ನಾನು ಏನ್ ಅನ್ಕೋತಾ ಇದ್ದೀನಿ ಅಂದ್ರೆ, ಈ ಸತಿ ರಜಕ್ಕೆ ಬೇರೆ ಅಲ್ಲಿ ಇಲ್ಲಿ ಹೋಗೋ ಬದಲು ನಿಮ್ಮನೇಲೆ ಬಂದಿದ್ದು ಬಿಡೋಣ ಅಂತ. ಅಳಿಯ ಮಗಳ ಜೊತೆ ಆರಾಮಾಗಿದ್ದು ಬಿಡಬಹುದು. ಏನಂತೀರಿ? ನಾವುಗಳು ಬೀಗರ ಮನೆಗೆ ಹೋಗೋಕ್ಕೆ ಸಂಕೋಚ ಪಟ್ಕೋತೀವಿ. ಅಂಥದ್ರಲ್ಲಿ ಇವ್ರು ನೋಡು, ರಜಕ್ಕೆ ಇಲ್ಲೇ ಬಂದು ಇದ್ಬಿಡ್ತಾರಂತೆ. ಎಲ್ಲಿ ನಿಮ್ಮ ಅಣ್ಣನ ಮಗಳು ಸಾಕ್ಷಿ ಕಾಣಿಸ್ತಾ ಇಲ್ವಲ್ಲ? ಇಲ್ಲ, ಅಣ್ಣನ ಜೊತೆ ಹೊರಗಡೆ ಹೋಗಿದ್ದಾಳೆ. ಆಯ್ಸಿ. ಇವರೇ ಅಣ್ಣ ಮದುವೆ ಆಗ್ತಿರೋ ಹುಡುಗಿ. ವಾವ್, ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ. ಸೂರ್ಯನ್ಗೆ ಹೇಳೆ ಮಾಡಿಸಿದ ಜೋಡಿ. ಸಾಕ್ಷಿನೂ ಇವಳು ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ನೋಡ್ತಾ ಇರಿ.
ಹೌದು. ನೀ ನಂಗೇನ್ ಕೊಡಿಸ್ತೀಯಾ? ನಿನ್ಗೇನ್ ಬೇಕು? ಐಸ್ ಕ್ರೀಮ್. ಐಸ್ ಕ್ರೀಮ್ ಚಾಕ್ಲೇಟ್ಸ್ ಎಲ್ಲದೂ ಕೊಡಿಸ್ತೀನಿ. ಅಮ್ಮ ಅದೆಲ್ಲ ವಿಡಿಯೋ ಗೇಮ್ಸ್ ಇರತ್ತೆ. ನಾನು ತುಂಬಾ ಮಜಾ ಮಾಡೋಣ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ಬನ್ನಿ 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 ಹೋಗೋಣ, ಬನ್ನಿ ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ಬನ್ನಿ. ಭರವಸೆ ನೀಡುವಂಥ ಕಿರುನಗೆ ಮೂಡಲಿ, ಬಯಕೆಯ ಭೀತಿಗೂ ಬದುಕಿನ ಬೇಗ ನಿಲ್ಸಿ. ಮಮತೆಯ ಕಾಂತಿಯ ಪುನರ್ವಿವಾಹ, ಅಲೆಗಳ ಮಾತನ್ನು ಆಲಿಸುತ್ತೀರವೇ, ಬಲೆಯನು ಬೀಸುವ ಚಂದಿರ ದೂರವೇ, ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ, ಪುನರ್ವಿವಾಹ, ಪುನರ್ವಿವಾಹ.